ಅನಿತಾ ಅಂತೇಳಿ. ಇವರು ಹೋದ ವರ್ಷವೂ ನಮಗೆ ಆಶ್ರಮಕ್ಕೆ ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ಈ ವರ್ಷವೂ ಹೋದ ವರ್ಷ ಅಂತೀನಿ ಈ ವರ್ಷವೂ ನಮ್ಮ ಆಶ್ರಮಕ್ಕೆ ಬಂದು ಎಲ್ಲರಿಗೂ ಒಂದು ಹೊತ್ತಿನ ಊಟದ ವ್ಯವಸ್ಥೆಯನ್ನು ಮಾಡಿ ಈ ದಿನ ಅವರ ಬರ್ತ್ಡೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆಶ್ರಮಕ್ಕೆ ವಿಸಿಟ್ ಮಾಡಿದ್ದಾರೆ. ಇವರು ನಮಗೆ ನಾವು ಹಳೆಯ ಸ್ನೇಹಿತರು ಒಂದು ಕಾಲದಲ್ಲಿ. ದಿನೇಶನ ಗಾಡಿ ಇದೆಲ್ಲ ಮಾಡ್ತಾರೊತ್ತಿಗೆ ಅಲ್ಲ ನಾನು ಜೊತೆ ಇದ್ದೆ ಅವಾಗೆಲ್ಲ. ಆಮೇಲೆ ಮತ್ತು ನಾನು ಈ ಕಡೆ ಬ್ಯುಸಿ ಆದೆ, ಅವರು ಬ್ಯುಸಿ ಆದ್ವಿ. ಇವತ್ತು ನಮ್ಮ ಆಶ್ರಮದಲ್ಲಿರೋ ಎಲ್ಲರ ಪರವಾಗಿ ಅಂಕಿತ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ತ್ಡೇ. ಹೇಳು ಏನು ಈ ಕಡೆ ತಲೆ ಎತ್ಬಿಟ್ಟು ಹೇಳು, ತಲೆ ಎತ್ಬಿಟ್ಟು ಹೇಳು. ನಾಗರತ್ನ ಅಲ್ಲ, ನಿನ್ನ ಹೆಸರಲ್ಲ. ಏನು ಅನ್ಸುತ್ತೆ ದಿನೇಶ ಕೈಲಿ ಆಶ್ರಮದ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಅಲ್ಲ, ಇಲ್ಲಿ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವರು ಅಲ್ಲಿ ಇಲ್ಲಿ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಇರ್ತಾರೆ, ಅಲ್ಲಿ ಚಳಿಯಲ್ಲಿ ಮಲ್ಕೊಂಡು ಎಲ್ಲ ಇರ್ತಾರೆ. ನೀವು ಅವರಿಗೆ ಒಂದು ಆಶ್ರಯ ಕೊಟ್ಟಿದ್ದೀರಾ. ಮತ್ತು ಇಷ್ಟು ಜನನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ಎಲ್ಲರೂ ಇವಾಗ ಅಲ್ಲಿ ಇಲ್ಲಿ ದಿನ ದುಡ್ಡನ್ನ ಅಲ್ಲಿ ಇಲ್ಲಿ ಖರ್ಚು ಮಾಡ್ತಾರೆ. ಆ ಖರ್ಚು ಮಾಡೋ ಹಣನ ಇವ್ರಿಗೆ ಒಂದು ಹೊತ್ತಿನ ಊಟ ಕೊಟ್ಟರೆ ನಿಮಗೂ ಒಂದು ಸ್ವಲ್ಪ ಇದಾಗುತ್ತೆ, ಹೆಲ್ಪ್ ಆಗುತ್ತೆ. ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು, ಈ ಆಶ್ರಮಕ್ಕೆ ನೀವು ಹಾಳು ಮಾಡೋ ಅಂಥ ಹಣನ ಈ ಆಶ್ರಮದವ್ರಿಗೆ ಒಂದು ಹೊತ್ತಿನ ಊಟ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಊಟ ಬೇಕು, ಮೂಲ ಸೌಕರ್ಯ ಮೂಲ ಸೌಕರ್ಯನೂ ಸ್ವಲ್ಪ ಇವರಿಗೆ ಬೇಕಾಗಿದೆ. ಈ ಮೂಲ ಸೌಕರ್ಯನೂ ಅವರಿಗೆ ಒದಗಿಸ್ಕೊಟ್ರೆ ಒಳ್ಳೆಯದು ಅಂತ ಕೇಳ್ಕೊಳ್ತೀನಿ. ನೀವು ಇದು ಮಾಡ್ತೀರಿ, ಕಟಿಂಗ್ ಮಾಡ್ತೀರಲ್ಲ ಮಾತು ಕಿವಿಗಳಲ್ಲ